ಕುತ್ಕೊಳ್ಳಿ, ಕುತ್ಕೋ. ಮುಂದೆ ನಿಂತ್ಕೊಂತೀನ. ಎಸ್ ವೈ ಬಾಯ್. ಇದು ಯಶವಂತಪುರ. ಅದಕ್ಕೆ ನಾನು ಬರಲಿಲ್ಲ ಅಂದ್ರೆ ಏನು ಮಾಡ್ತೀಯ ಇವಾಗ? ನಾನು ಹಿಂಗೆ ದೂರ ಹೋಗ್ಬಿಡ್ತೀನಿ. ಯಾಕೆ ಟ್ರೈನ್ ಮೂವ್ ಆಗುತ್ತೆ ಅವಾಗ? ಬಾಗಿಲ ನೀನೇ ಕೆಳಗಿಳಿಸ್ತೀಯಾ? ವಾ ಹೋಗಿ ಬರ್ತೀನಿ ಸುಮ್ಮನೆ. ಜಂಪ್ ಜಂಪ್. ನಮಸ್ತೆ. ಈ ವಿಡಿಯೋದಲ್ಲಿ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡಬೇಕಂತ ಇದ್ದೀನಿ. ಸೊ ಈ ಟ್ರೈನು ಮೈಸೂರಿಂದ ಯಶವಂತಪುರ ಬಂದು ಯಶವಂತಪುರದಲ್ಲಿ 145 ಮಿನಿಟ್ಸ್ ಆಗಿ ಮತ್ತೆ ನೆಕ್ಸ್ಟ್ ಸೇಲಂಗೆ ಹೋಗುತ್ತೆ. ನಮಗೆ ಇದು ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಒಂದಿನವೂ ನಾನು ಈ ಟ್ರೈನಲ್ಲಿ ಬಂದಿರಲಿಲ್ಲ. ಸೊ ಇದು ಹೀರಲ್ಗೆ ಸ್ಟಾಪ್ ಇದೆ. 11:15ಗೆ ಚನ್ನರಾಯಪಟ್ಟಣ ಬರ್ತಾನೆ, ಅಲ್ಲಿಂದ ಯಶವಂತಪುರ, ಮತ್ತು ಯಶವಂತಪುರದಿಂದ ಟಿಕೆಟ್ ತೊಗೋಬೋದು. ನಾನು UTS ಆ್ಯಪಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಮನೆಗೆ ರೀಚ್ ಆದ್ವಿ. ಟ್ರಾಫಿಕ್ ಜಂಜಾಟ ಇಲ್ದಲ್ಲೇ ಈಸಿಯಾಗಿ ಮನೆಗೆ ರೀಚ್ ಆದ್ವಿ. ಬಟ್ಟೆ ತೊಳಿತಾ ಇದ್ದೀನಿ. ಹಾಯ್ ಗಾಯ್ಸ್, ನೋಡಿ ನೋಡಿ ಸೈಟ್ ಮನೆ ಕಟ್ಟಿರೋದು. ಇಲ್ಲೊಂದು ಸೈಟ್ ನಾನು ಮನೆ ನೋಡ್ತಾ ಇಲ್ಲಿ ನಾನು ಫೋಟೋ ಮನೆ ತಗೋತಾ ಇದ್ದೀನಿ. ಇಲ್ಲೊಂದು 2 ಮನೆ 2 ಮನೆ ಏನು ಮಾಡೋದು? ಹೌದಾ, ನಾವೇಟ್ ಮಾಡೋಣ? ಮೊಬೈಲ್ ಇರೋದು ಹಾಕ್ತೀರಾ? ಇಲ್ಲ, ಮೊಬೈಲ್ ಆಫ್ ಮಾಡಿ. ನನ್ನ ಮಗಳು ವ್ಲಾಗರ್ ಆಗಿ ಚೆನ್ನಾಗಿ ವೀಡಿಯೋ ಮಾಡಿದ್ದಾಳೆ. ತುಂಬಾ ಖುಷಿ ಆಯಿತು ನನಗೆ ವೀಡಿಯೋ ನೋಡ್ತಾ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗಿದ್ದು ಇಷ್ಟು ಚೆನ್ನಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದಾಳೆ ಅಂತ. ನೋಡಿ ಎಷ್ಟೆಲ್ಲ ಒಗ್ದಾಕಿದ್ದೀನಿ, ಸಾಕಾಗೋಯ್ತು. ಏನು ಮಾಡ್ತಿದ್ರಿ ಇಷ್ಟವರೆಗೂ? ಮೊಬೈಲ್ ನೋಡ್ಕೊಂಡು ಕೂತಿದ್ರಿ. ಓಯ್, ಮತ್ತು ಇಷ್ಟೆಲ್ಲ ಒಬ್ಬಳೇ ಹೋಗಿಬೇಕಲ್ಲ, ನೀನೇನಾರು ಹೆಲ್ಪ್ ಮಾಡಿದೆ ನನಗೆ? ಹಾಂ, ನಿಮ್ಮ ಪಪ್ಪ ಹೆಲ್ಪ್ ಮಾಡಿದ್ರಾ? ಮತ್ತೆ ಬೇಗ ಬರೋಕೆ ಹೇಳ್ಬೇಕು ತಾನೇ ನೀನು ಹೆಲ್ಪ್ ಮಾಡ್ದ? ಮೊಬೈಲ್ ಇಟ್ಕೊಂಡು ಕೂತಿದ್ದೆ ಸ್ಟೋರಿ ನೋಡಿಕೊಂಡು. ಮತ್ತು ಅದಕ್ಕೆ ನಾನು ಇಷ್ಟೆಲ್ಲ ಒಬ್ಬಳೇ ಒಗ್ದಾಕೋದಲ್ಲ, ಇಷ್ಟೊತ್ತು ಬೇಕಾಗಲ್ವ ಟೈಮು? ನೋಡಿ ಇದಾವೆ ಹುಷಾರು ಬಗ್ದಾಗ. ನಡೀರಿ ಹೋಗೋಣ ಕೆಳಗೆ. ನೋಡಿ ಯಾವ ಅವಸ್ಥೆಗೆ ಬಂದಿದೆ ಅಂತಂದರೆ, ಕಾಟು ಫುಲ್ ಎಲ್ಲ ಇರುವೆ, ಎಲ್ಲ ಸಣ್ಣ ಇರುವೆ ಆಗಿ ಬಿಡಾಕತ್ತೆ. ನೋಡಿಲಿ ಹೆಂಗೆ ಯೂನಿಫಾರ್ಮ್ ಬಿಸಾಕಿದ್ಯಾ ಬಿಚ್ಬಿಟ್ಟು. ಏನು ನೀನು ನಾಳೆಯಿಂದ ಪೆನ್ಸಿಲ್ ಇರುತ್ತೆ ತಗೊಂಡೆ ಹೋಗ್ಬೇಡ. ಮಾಮ ಹತ್ರ ಇಸ್ಕೊ, ಅಲ್ಲೇ ಎಲ್ಲರೂ ಇಸ್ಕೊಂತಾರಲ್ಲ, ಎಲ್ಲ ಮಕ್ಳು ಇಸ್ಕೊಂತಾರಲ್ಲ ಹಂಗೆ ಇಸ್ಕೊ. ಟೈಮ್ ಈಗ 7 ಗಂಟೆ. ನೋಡಿ ಇಷ್ಟೋ ತನಕ ಎಲ್ಲ ಇರುವೆದೆಲ್ಲ ಹೋಗೋದು, ವಾಶ್ ಮಾಡಿ ಒಣ ಹಾಕಿ ನೀರು ಇಳಿಯೋ ತನಕ ಕಾದು. ಇಲ್ಲಿ ಒಗ್ದಿರೋ ಬಟ್ಟೆ ಇದೆ ಮಡ್ಚಬೇಕು. ಇನ್ನು ಲಂಚ್ ಬ್ಯಾಗ್ ಸಹ ತೆಗ್ದಿಲ್ಲ. ಮೈ ಗಾಡ್. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫುಲ್ ಎಲ್ಲ ಅರಿವಿ ನೆಂದು ಹೋಗೈತ್ರಿ. ಎಸ್, ಒಂದಿನ ಹಿಂಗೆ ಸ್ಕೂಲಿಂದ ಬಂದು ಸುಸ್ತಾಗಿ ಮಲ್ಕೊಂಡಿದ್ದೆ. ಅದು ಮಂಚದ ಒಂದು ಸ್ವಲ್ಪ ಮಲಗಿರ್ತೀನಿ ಚಿನ್ನವ, ನೀನು ಇಲ್ಲೇ ಆಟಾಡ್ಕೊಂಡಿರೋ ಅಂತ ಹೇಳ್ಬಿಟ್ಟು ಅವಳಿಗೆ ಏನೋ ಸ್ನ್ಯಾಕ್ಸ್ ಕೊಟ್ಟಿದ್ದೆ ಅನ್ಸುತ್ತೆ. ಸೊ ಸ್ನ್ಯಾಕ್ಸ್ ತಿನ್ಬೇಕಾದ್ರೆ ಏನು ಚೆಲ್ಲಿದ್ಲು ಏನು ಒಂದು ಗೊತ್ತಿಲ್ಲ, ಮಂಚ ಪೂರ್ತಿ ರೆಡ್ ಆ್ಯಂಡ್ಸ್, ಇರುವೆ ಸಾಕಾಗೋಯ್ತು. ಒಂದು ಲಾಸ್ಟ್ 2 ಡೇಸಿಂದ 2 ಡೇಸ್ ಇಲ್ಲ 2 ಡೇಸ್, ನೆನ್ನೆ ಇವತ್ತು. ಸೊ ಒಣಾಕಿದ್ದೆ ಬಿಸಿಲಿಗೆ ಕೋದಿಗಳೆಲ್ಲ, ಬಟ್ ಅದು ಆದ್ರೂ ಇರುವೆ ಕಡಿಮೆ ಆಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಸ್ಕೂಲಿಂದ ಬಂದಿದ್ದೆ 5:45ಗೆ ಬಂದು ಎಲ್ಲ ತೊಗೊಂಡೋಗಿ ಫೇಸ್ ವಾಶ್ ಏನು ಮಾಡಿಲ್ಲ, ಬ್ಯಾಗ್ ಏನು ಎತ್ತಿಟ್ಟಿಲ್ಲ. ಸೊ ಮೇಲಗಡೆ ಹೋಗಿ ಲಾಸ್ಟ್ ಫ್ಲೋರಿಗೆ ಹೋಗಿ ಎಲ್ಲ ನೆನಾಕಿ ಒಗೆದು ಹಿಂಡಿ ನೀರು ಇಳಿಯೋ ತನಕ ಕಾಯ್ದು ಒಂದೊಂದೇ ಒಗೆದು ಅದು ನೀರು ಇಳಿದ್ಮೇಲೆ ನೀರು ಇಳಿಸ್ಬಿಟ್ಟು ಹಾಗೆ ಒಣಾಕಿ ಬಂದಿದ್ದೀನಿ. ಈಗ ಯಾರ್ದು ಹೆಲ್ಪ್ ಇಲ್ಲ ಅಂದರೆ ವರ್ಕ್ ಮಾಡ್ಕೊಂಡು ಮನೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಸೊ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇದ್ದರೆ ಸ್ವಲ್ಪ ಪರವಾಗಿಲ್ಲ, ಅಷ್ಟು ಸ್ಟ್ರೈನ್ ಅನ್ಸಲ್ಲ. ಸೊ ಈಗಾಗಲೇ ನನಗೆ ಸಖತ್ ಸ್ಟ್ರೈನ್ ಆಗಿದೆ. 7 ಗಂಟೆ ಆಯ್ತು. ಅವ್ಳಿಗೆ ಇನ್ನೂ ಹಾಲು ಕಾಯಿಸ್ಕೊಟ್ಟಿಲ್ಲ. ಮೇಡಮ್ ಅವ್ರು ಹೋಮ್ವರ್ಕ್ ಬರೀತಾ ಇದ್ದಾಳೆ. ಸೊ ಕೆಲ್ಸಕ್ಕೆ ಹೋಗೋದೇ ಬೇಡ, ಆರಾಮಾಗಿ ಮನೇಲಿ ರೆಸ್ಟ್ ಮಾಡೋಣ ಅಂತ. ಬಟ್ ಎಲ್ಲ ಲೇಡೀಸ್ಗೂ ಇದ್ದೇ ಇರುತ್ತೆ, ಎಲ್ಲ ಎಜುಕೇಟೆಡ್ ಪೀಪಲ್ಸ್ಗೆ. ಯಾಕೆ ನಾವು ಇಷ್ಟೆಲ್ಲ ಓದ್ಬಿಟ್ಟು ಮನೇಲಿ ಇರಬೇಕು, ಮತ್ತು ಯಾಕೆ ನಾವು ನಮ್ಮ ಗಂಡಂದಿರ ಹತ್ರ ಅಥವಾ ಅಪ್ಪ ಅಮ್ಮನ ಹತ್ರ ಕೈ ಚಾಚಬೇಕು 1 ರೂಪಾಯಿಗೂ ಅಂತ. ಎಕ್ಸ್ಕ್ಯೂಸ್ ಮೀ, ನಿಜ ಅಂತೆ ನೋಡಿ. ಅದಕ್ಕೆ ನಾವು ದುಡಿದ್ರೆ ನನಗೆ ನನ್ನ ಮಗಳಿಗೆ ಏನೇನು ಬೇಕು ನಾವು ತೊಗೋಬೋದು, ಒಡವೆ ಮಾಡಿಸ್ಕೋಬೋದು. ಸೊ ಏನೋ ಎಕ್ಸ್ಕ್ಯೂಸ್ ಮೀ ಸೊ ಇಷ್ಟು ಆಯ್ತು ಇವತ್ತಿನ ಕತೆ. ಏನು ಮಾಡೋಕ್ಕಾಗಲ್ಲ ಗುರು, ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗೋದು.
ಓಕೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ, ನಮ್ಮ ರೆಡ್ ಆ್ಯಂಟ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು, ಬೈ ಬೈ. Bye bye. Meet you in the next vlog.